ಗಂಗಾ ಕಲ್ಯಾಣ ಬೋರ್ವೆಲ್ ಇರಬಹುದು, ಅಥವಾ ವಿದ್ಯಾರ್ಥಿ ವೇತನ ಇರಬಹುದು, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವೈಯಕ್ತಿಕ ಸಾಲ ಇರಬಹುದು. ಆ ನಿಗಮ ಮಾಡಿದ್ದು ಆ ಸಮಾಜದ ಒಳಿತಿಗಾಗಿ, ಏಳಿಗೆಗಾಗಿ. ಆದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾಗೇಂದ್ರ ಪರಿಶಿಷ್ಟ ಪಂಗಡದ ಒಬ್ಬ ಯುವಕ ಸಚಿವರಾಗಿದ್ದರು. ನನಗೆ ಬಹಳ ಆತ್ಮೀಯ ಸ್ನೇಹಿತರು. ಆದ್ರೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ನಾಗೇಂದ್ರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರುವವರೆಗೂ ಬಹಳ ಪ್ರಾಮಾಣಿಕತೆ ಇತ್ತು. ಕಾಂಗ್ರೆಸ್ಸಿಗೆ ಹೋದ ನಂತರ, ಯಾಕಂದ್ರೆ ಕಾಂಗ್ರೆಸ್ ವಿಕೃತ ಮನಸ್ಸು. ಕಾಂಗ್ರೆಸ್ ಅಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್. ಯಥಾ ರಾಜ ತಥಾ ಪ್ರಜೆ. ಕಾಂಗ್ರೆಸ್ ಕೇಂದ್ರದಿಂದ ಹಿಡಿದು ರಾಜ್ಯದವರೆಗೂ ಭ್ರಷ್ಟಾಚಾರ ಮಾಡಿದಂತಕ್ಕಂಥವರೆ. ಸನ್ಮಾನ್ಯ ನಾಗೇಂದ್ರ ಅವರು ಸಚಿವರಾಗಿ ಆ ಸಮಾಜದ ಒಳಿತಿಗಾಗಿ ಆ ನಿಗಮದಿಂದ ರೈತರಿಗೆ, ವಿದ್ಯಾರ್ಥಿಗಳಿಗೆ, ತುಳಿಕತ್ತಕ್ಕೆ ಒಳಗಾದವರಿಗೆ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಅದರ ಬದಲಾಗಿ ಬಳ್ಳಾರಿ ಲೋಕಸಭೆ ಚುನಾವಣೆ ಅಥವಾ ಬಂಗಾರದ ಅಂಗಡಿ, ಎಂಡದ ಅಂಗಡಿಗಳಿಗೆ ಹಣವನ್ನ ಕೊಟ್ಟಲ್ಲ ಸಚಿವರೇ. ಅಂದು ಶಿವಮೊಗ್ಗದ ಚಂದ್ರಶೇಖರ್ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದು ಅಧಿಕಾರಿ ಪಾಪ ಭಯದಿಂದ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ. ಅವಾಗ ನಿಮಗೆ ಕರ್ಣಿಕರ ಬರ್ಲಿಲ್ವಾ? ಅಯ್ಯೋ ಅನಿಸ್ಲಿಲ್ವಾ? ಪತ್ರ ಬರೆದ್ರು, ಸರ್ಕಾರ ಸೌಜನ್ಯಕರು ತನಿಖೆ ಮಾಡಲಿಲ್ಲ. ಯಾವ ಸಚಿವರಿಂದ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿತ್ತು ವಾಪಸ್ ಕೊಡಿಸಿರೋ ಬದಲಾಗಿ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಮಣಿದು ರಾಜೀನಾಮೆ ಕೊಟ್ರಿ.